दर जाहीर करा. निप्पाणी NH4 चक्का जाम आंदोलन. निप्पाणी येथील स्थवनिधी जवळ पुणे बेंगलोर महामार्ग रोखला. कर्नाटकातील साखर कारखान्यांनी ऊस दर जाहीर करावा. ऊसाला प्रति टन 3,751 रुपये दर मिळालाच पाहिजे. कारखानदार लोकप्रतिनिधींनी घटनास्थळी भेट देण्याची मागणी. भोज सहित परिसरातील ऊस उत्पादक शेतकरी आणि रयत संघटनांचा मोठा सहभाग. महाराष्ट्रामधील जवळपास सर्वच साखर कारखान्यांनी ऊसाला प्रतिटन 3,400 ते 3,450 रुपये दर जाहीर केला असून तो दर अमान्य असल्याने स्वाभिमानी शेतकरी संघटनेच्या वतीने आंदोलन सुरू असतानाच कर्नाटकातील साखर कारखान्यांनी कोणताही दर जाहीर केला नसल्याने स्वाभिमानी शेतकरी संघटनेचे नेते श्री राजू शेट्टी, कर्नाटक राज्य रयत संघटनेचे राज्याध्यक्ष श्री चुन्नाप्पा पुजारी, कार्याध्यक्ष श्री राजू पवार यांच्या नेतृत्वाखाली श्री संजय हावनावर तसेच सीमा भागातून आणि कर्नाटकातील अनेक तालुका जिल्हा स्तरावरून रयत संघटना आणि ऊस उत्पादक रयतांनी एकत्र येऊन निप्पाणी येथील स्थवनिधी जवळ पुणे बेंगलोर महामार्ग रोखला. तसेच कर्नाटकातील सर्वच कारखान्यांनी ऊसाला प्रतिटन 3,751 रुपये जाहीर केल्याशिवाय ऊसाला कोयता लावू देणार नाही असे आवाहन केले. यावेळी स्वाभिमानी संघटनेचे नेते आणि जय किसान राज्य रयत संघटनेचे अध्यक्ष श्री रमेश पाटील, रयत संघटनेचे नेते श्री शीतल बागे यांच्यासह कार्यकर्त्यांनी रयतांच्या बाजूने ऊस दराच्या संदर्भात कारखानदार आणि कर्नाटक सरकार पुढे आपल्या मागण्या मांडल्या. ಇವತ್ತು ನಮ್ಮ ನಾಯಕರಂತ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಂತ ಚುನ್ನಪ್ಪ ಪೂಜಾರಿ, ಅದೇ ರೀತಿಯಾಗಿ ರಾಜ್ಯ ಕಾರ್ಯಾಧ್ಯಕ್ಷರಂತ ರಾಜವಣ್ಣ ಪವಾರ್ ಮತ್ತು ಸಂಜೀವಣ್ಣ ಅವ್ವನವರ್ ಮತ್ತು ನಮ್ಮ ನಾಯಕರಂತ ಸ್ವಾಭಿಮಾನಿ ಸಂಘಟನೆಯ ರಾಜು ಶೆಟ್ಟಿ ಅವರ ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ನಾವು ಹೈವೇ ಬಂದ್ ಮಾಡಕ್ ಬಂದಿರ್ತೇವೆ. ಇದು ಹೈವೇ ಯಾಕೆ ಬಂದ್ ಮಾಡ್ಕೇವ ಅಂದ್ರ ಈಗ ನೀನೆ ಗುರ್ಲಾಪುರ್ಗೆ ಕಮ್ಮಿತ್ ಕಮ್ಮಿ 1 ಲಕ್ಷ ಜನ ಕೂಡಿಸಿರ ನಮ್ಮ ಚುನ್ನಪ್ಪ ಪೂಜಾರಿ ಮತ್ತು ರಾಜು ಪವಾರ್. ಆ ಸಲುವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಂದೇವಿ. ಇಲ್ಲಿ NH4 ಮ್ಯಾಗ ಈಗ ಬರೀ ನಾವೆಲ್ಲ ಕಾರ್ಯಕರ್ತ ಹೇಳಕ್ಕೆ ಬಂದೇವಿ, ಇನ್ನ ಜನ ಬರತ್ತಾರ. ಅದಕ್ಕೆ ಸರ್ಕಾರ ಈ ಕರ್ನಾಟಕದ ಈ ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಮತ್ತು ಘನ ಸರ್ಕಾರದಿಂದ ಸಿದ್ದರಾಮಯ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಇದೆಲ್ಲ ನೋಡಿ ಎಚ್ಚೆತ್ತುಗಳು ನಮ್ಮ ರೈತರ ಬೇಡಿಕೆಗಳು ಏನೇನಿದಾವು ಇವೆಲ್ಲ ಪೂರ್ಣ ಮಾಡ್ಬೇಕು. ಇಲ್ಲಾಂದ್ರ ನಮ್ಮ ನಾಯಕರಂತ ಚುನ್ನಪ್ಪನ ಪೂಜಾರಿ, ರಾಜು ಪವಾರ್ ಮತ್ತು ರಾಜು ಶೆಟ್ಟಿ ಅವರ ನೇತೃತ್ವದಾಗ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ. ಅದೇ ರೀತಿಯಾಗಿ ಕಬ್ಬಿನ ದರ ನಿಗದಿ ಆಗಲೇಬೇಕು. ಇಲ್ಲಾಂದ್ರೆ ನಾವು ಮುಂದಿನ ದಿನ ಉಗ್ರ ಹೋರಾಟ ಮಾಡಿ ಇನ್ನ ಎಚ್ಚರಿಕೆ ಕೊಟ್ಟು ಹೇಳ್ತೇವೆ. ಎಲ್ಲ ರೈತರು ಬಂದಿದ್ದರು, ಅವ್ರ ನೇತೃತ್ವದಾಗ ಸಮಾನದಾಗ ಅತಿ ಸಮಾಧಾನ ರೀತಿಯಾಗಿ ಇಲ್ಲಿ NH4 ಹವೆ ಬೇಗ ನಾವು ಸ್ಟ್ರೈಕ್ ಮಾಡಿದೆವು. ಈ ಇತಿಹಾಸ ಸಲುವಾಗಂದ್ರ ಕಬ್ಬಿನ ದರ ಕೊಡೋ ಸಲುವಾಗಿ ಇನ್ನ ತಕ ಯಾವ್ದು ಕಾರ್ಖಾನದವ್ರ ನಮ್ಮ ರೈತರ ಮಾತು ಕೇಳಿಲ್ಲ. ವಿಷಯ ಹೇಳೋದಂದ್ರ ಯಾರ ನಮ್ಮ ಬೆಳಗಾವಿ ಜಿಲ್ಲಾದಾಗ 18 ಮಂದಿ ಶಾಸಕರ ಮತ್ತು MLAಗಳಿದಾರ. ಇನ್ನ ರೈತರಿಗೆ ಯಾಕೆ ಬೇಯಿದ್ರಿ ಅಂತ ಕೇಳಿ ಸುಧಾ ಯಾರು ಬಂದಿಲ್ಲ. ಇಲ್ಲ, ನಮ್ದು ಉದ್ದೇಶ ರೈತ ಸಂಘದ ಉದ್ದೇಶ ಹಾದಿ ಬಂದ್ ಮಾಡೋದು, ಯಾರಿಗೆ ತೊಂದರೆ ಕೊಡೋದು ನಮ್ದು ಉದ್ದೇಶ ಇಲ್ಲ. CPI ಸಾಹೇಬ್ರ, 3 PSI ಸಾಹೇಬ್ರ, DSP ಸಾಹೇಬ್ರು, SP ಸಾಹೇಬ್ರ ನಿನ್ನಿದಂತ ನಮ್ಗೆ ಹೇಳಕತ್ತಾನು. ಇವ್ರ ಸಮಾಧಾನಲಿ ನಮ್ದು ಉದ್ದೇಶ ಏನಾಯ್ತು, ಗೌರ್ಮೆಂಟ್ಗೆ ಒಂದು ಮೆಸೇಜ್ ಹೋಗ್ಲಿಬೇಕು. ಈಗ ನಮ್ದು ಉದ್ದೇಶ ಆಯ್ತು. ನಮ್ಮ ಬೇಡಿಕೆ ಏನಾಯ್ತು, ಪ್ರತಿ ಕಾರ್ಖಾನದಿಂದ ಆಕ್ಚುಲಿ ನಮ್ಮ ಬೇಡಿಕೆ ಏನಾಯ್ತು 4,000 ಇತ್ತು. ಯಾಕಂದ್ರೆ 4,000 ಬೇಡಿಕೆ ಯಾಕೆ ನಾವು ಮುಗಿಸಿಲ್ಲ, ಯಾಕಂದ್ರೆ 300 ರೂಪಾಯಿ ಜಾಸ್ತಿ ಕೊಡಕ್ಕೆ ಇವರು ತಯಾರಿಲ್ಲ. ಮತ್ತು 4,000 ಬೇಡಿಕೆ ಹಾಕೊಂಡು ಏನಾಗ್ತಿತ್ರಿ. ಅದರ ಸಲುವಾಗಿ ನಾವು ಎಲ್ಲರಿಗೆ ಹೇಳ್ತಾರೋ 3,500 ನಮ್ಗೆ ಬೇಡಿಕೆ ಆಯ್ತು. ಎಲ್ಲಾ ಕರ್ನಾಟಕ ರಾಜ್ಯ ಒಳಗ ರೈತ ಸಂಘದವ್ರು ರೈತರದ್ದು ಹೋರಾಟ ಚಾಲು ಆಯ್ತು. ಗುರ್ಲಾಪುರ ಕ್ರಾಸ್ನಾಗ ಹೋರಾಟ ಲಕ್ಷಾಂತರ ಗಂಟೆ ಸರಿಸಿದಿವಿ. ಎಲ್ಲಾ ನಮ್ಮ ಬೇಡಿಕೆ ಏನಾಯ್ತು, ರೈತರು ನಿಮ್ ಕೈಯಾಗೈತ್ರ ಯಾವ ಫ್ಯಾಕ್ಟ್ರಿ ದರ ಡಿಕ್ಲೇರ್ ಮಾಡೋ ತಕ ನೀವು ದುಡ್ಡು ತಗೋಬೇಡತ್ತ ಒಂದ ನಿರ್ಣಯ. ಯಾವ ನಮ್ದು ಯಾವ ಫ್ಯಾಕ್ಟ್ರಿ ದರ ಡಿಕ್ಲೇರ್ ಮಾಡ್ತಾರೆ 3,500 ಕೊಡ್ತಾರೆ, ಈ ಫ್ಯಾಕ್ಟ್ರಿ ಚಾಲು ಮಾಡ್ರಿ, ನಮ್ದು ಏನ್ ತೊಂದರೆ ಆಗಲ್ಲ. ಯಾವಾಗ ಈ ವೇದಿಕೆ ಮುಖಾಂತರ ವಿನಂತಿ ಮಾಡ್ಕೋತಾರೆ ಮತ್ತೊಂದ್ಸಲ. ಅದಕ್ಕೆ 29 ಸರ್ಕಾರಿ ಕಾರ್ಖಾನೆ ಮಾಲೀಕರಲ್ಲಿ ವಿನಂತಿ ಮಾಡ್ಕೋತೇವೆ, 2 ದಿನದೊಳಗೆ ಕಬ್ಬಿನ ಬಿಲ್ ನಿಗದಿ ಮಾಡಿ ಒಂದಿನರೇ ರೈತರಿಗೆ ಸಿಹಿ ಸುದ್ದಿ ಕೊಟ್ಟ ತಾವು ಕಾರ್ಖಾನೆ ಸ್ಟಾರ್ಟ್ ಮಾಡ್ರಿ. ನೀವು ಒಂದಲ್ಲ ಇನ್ನೂ 10 ಕಾರ್ಖಾನೆ ಕಟ್ಕೋರಿ. ನೀವು ನಮ್ದೇನು ವಿರೋಧಿಲ್ಲ, ನಮ್ದು ಏನು ಎಳ್ಳಷ್ಟು ವಿರೋಧಿಲ್ಲ. 10 ಕಾರ್ಖಾನೆ ಎಲ್ಲ 20 ಕಾರ್ಖಾನೆ ಕಟ್ಕೋರಿ. ಸಾಯುತ್ತನ
ಕೂತು ತಿನ್ನು ಒಟ್ಟು ದುಡ್ಡು ಮಾಡ್ಕೋರಿ, ನಮ್ದೇನು ಅಭ್ಯಂತರ ಇಲ್ಲ. ಅದಕ್ಕೆ ದಯವಿಟ್ಟು ಎಲ್ಲ ಕಾರ್ಖಾನೆ ಮಾಲೀಕರ ಒಂದು ದರ ಕಬ್ಬಿನ ದರ ನಿಗದಿ ಮಾಡಿ ಆದಷ್ಟು ಬೇಗ ರೈತರ ಪಾಲಿಗೆ ಬೆಳಕಾಗ್ರಿ ಅಂತ ಹೇಳಿ ಒಂದು 2 ಮಾತು ಮುಗಿಸ್ತೇನೆ. यावेळी कर्नाटक राज्य रयत संघटनेचे नेते कार्यकर्त्यांसह स्वाभिमानी शेतकरी संघटनेचे कार्यकर्ते, जय किसान राज्य रयत संघटनेचे सर्व कार्यकर्ते, श्री शिवगोंडा पाटील, मनोज कोनाप्पनावर, शिवगोंडा पाटील सर, धन्यकुमार चौगले, पोपट गेबिसे, स्वयं पाटील, प्रतीक पळगे, प्रकाश खोत, टी.के. पाटील, प्रमोद पाटील यांच्यासह निप्पाणी, हुक्केरी आणि परिसरातील ऊस उत्पादक शेतकरी आणि रयत बांधवांनी मोठ्या संख्येने आंदोलनामध्ये सामील होऊन याबद्दल कर्नाटक सरकार आणि कारखानदारांनी ऊसाला प्रतिटन 3,751 रुपये दर जाहीर करून आपली भूमिका लवकरात लवकर स्पष्ट करावी अशी मागणी शेतकरी रयतांकडून होत आहे. समाजकार्य न्यूज साठी निप्पाणीहून संपादक संदीप कुरुंदवाडे.